Good morning friends. Today's topic is average ಸರಾಸರಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದ್ರ ಮೇಲೆ ಬರಬೇಕಾದ ಎಲ್ಲ ಬೇಸಿಕ್ಸ್ ನ ತಿಳ್ಕೊಂಡಿದ್ವಿ. ಇದ್ರ ಮೇಲೆ ಯಾವ ತರ ಅಪ್ಲೈಡ್ ಕ್ವಶನ್ಸ್ ಬರುತ್ತೆ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಯಾವ್ದಾದ್ರ ಮೇಲೆ ಅವರೇಜ್ ಅಂತ ಬರುತ್ತೆ ಅದ್ರ ಮೇಲೆ ನಾವು ಕ್ವಶನ್ಸ್ ನೋಡ್ತಾ ಹೋಗೋಣ. ಓಕೆ, ಅದ್ರ ಮೇನ್ ಆಗಿ ನಮಗೆ ಮೊದಲು ಬೇಕಾಗಿರೋದು ಫಾರ್ಮುಲಾ ಬೇಕಿರುತ್ತೆ. ಅವರೇಜ್ ಅಂದ್ರೆ ಏನು? ಸಮ್ ಆಫ್ ಆಲ್ ವ್ಯಾಲ್ಯೂ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ವ್ಯಾಲ್ಯೂ. ಇನ್ನೊಂದು ಫಾರ್ಮುಲಾ ಇದೆ ಅವರೇಜ್ ಆಫ್ ದಿ ಕಾನ್ಸ್ಟಿಟ್ಯೂಟಿವ್ ನಂಬರ್ಸ್, ಅಂದ್ರೆ ಸೀರೀಸ್ ನಂಬರ್ 1 2 3 4 ಅಂತ ಆಗಿರ್ಬೋದು, ಅಥವಾ ಆಡ್ ನಂಬರ್ಸ್ ಈವನ್ ನಂಬರ್ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ಅಂತ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ಡಿವೈಡ್ ಬೈ 2. ಈ ಎರಡು ಫಾರ್ಮುಲಾ ಮೇನ್ ಬೇಕಾಗುತ್ತೆ. ಓಕೆನಾ? ಓಕೆ, ಇಲ್ಲಿ ನೋಡಿ ಫಸ್ಟ್ ಒಂದು ಕ್ವಶನ್ ಕೊಡ್ತಿದೆ. ಏನ್ ಹೇಳ್ತಿದ್ದಾರೆ? ದ ಅವರೇಜ್ ಆಫ್ ಟೂ ನಂಬರ್ ಈಸ್ 14 ಅಂಡ್ ದಿ ಪ್ರಾಡಕ್ಟ್ ಆಫ್ ಟೂ ನಂಬರ್ ಈಸ್ 192 ಅಂತ ಹೇಳ್ತಿದ್ದಾರೆ. ಫೈಂಡ್ ಔಟ್ ದಿ ಟೂ ನಂಬರ್ಸ್. ಅಂದ್ರೆ ಇಲ್ಲಿ ಎರಡು ನಂಬರ್ ಕೊಟ್ಟಿರಲಿಲ್ಲ, ಎರಡು ನಂಬರ್ ಕೊಟ್ಟಿರ್ತಾರಂತೆ. ಆ ಎರಡು ನಂಬರ್ ನ ಅವರೇಜ್ ಎಷ್ಟು? 14. ಅವು ಅದೇ ಎರಡು ನಂಬರ್ ಅನ್ನ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತಂತೆ? 192 ಬರುತ್ತಂತೆ. ಹಾಗಾದ್ರೆ ಎರಡು ನಂಬರ್ ಯಾವ್ದು? ಆಪ್ಷನ್ ಇದೆಯಲ್ವಾ? ಆಪ್ಷನ್ ಚೆಕ್ ಮಾಡ್ಬೋದಾ? ಇವೆರಡನ್ನ ಕೂಡಿದ್ರೆ ಎಷ್ಟು ಬರಬೇಕು? ಎಷ್ಟು ಬರ್ತಿದೆ? 28 ಬರ್ತಿದೆ. 28 ಬೈ 2 ಎಷ್ಟು? 14. ಅಂದ್ರೆ ಅವರೇಜ್ ಕರೆಕ್ಟ್ ಬರ್ತಿದ್ಯಾ? ಸರಾಸರಿ. ನೆಕ್ಸ್ಟ್ 15 ಮತ್ತು 23. 15 ಪ್ಲಸ್ 13 ಎಷ್ಟು? 28. 28 ಬೈ 2 14. ಓಕೆ, 18 ಪ್ಲಸ್ 12 ಆಗುತ್ತಾ? 32 ಬರುತ್ತೆ. ಆಗಲ್ಲ. ನೆಕ್ಸ್ಟ್ 17 ಪ್ಲಸ್ 11 28 ಬೈ 2 14. ಹಾಗಾದ್ರೆ ಇಲ್ಲಿ ನನಗೆ 3 ಆಪ್ಷನ್ ಸಿಕ್ಕಿದೆ ಅವರೇಜ್ ನೋಡಿದಾಗ. ಆದ್ರೆ ಮಲ್ಟಿಪಲ್ ಮಾಡಿದ್ರೆ ಅದೇ ನಂಬರ್ ಎಷ್ಟು ಬರ್ಬೇಕಂತೆ? 192. ನೋಡಿ, ಎಲ್ಲಾ ನಂಬರ್ ಇಂಟು ಮಾಡಕ್ ಹೋಗ್ಬೇಡಿ. ಲಾಸ್ಟ್ ಅಲ್ಲಿ 2 ಬರುತ್ತಾ ನೋಡಿ ಸಾಕು. 7 1 7 ಬಂತಾ? ಹಾಗಾದ್ರೆ ಇದಲ್ಲ ಆನ್ಸರ್. ನೆಕ್ಸ್ಟ್ 5 3 15 ಇದಲ್ಲ. 6 2 12 ಅಷ್ಟೇ ಆನ್ಸರ್. ಆಪ್ಷನ್ ಎ. ಅಂದ್ರೆ ಮಲ್ಟಿಪಲ್ ಗೆ ಲಾಸ್ಟ್ ಅಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ ಅಂತ ನೋಡಿದ್ರೆ ಸಾಕಾಗುತ್ತೆ. ಯಾಕೆಂದ್ರೆ ಎಲ್ಲಾದ್ರಲ್ಲೂ ನಿಮ್ಗೆ ಏನಾದ್ರು ಎಲ್ಲ ಇಂಟು ಮಾಡೋದು 2 ಬಂದಿದ್ರೆ ಅವಾಗ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕಾಯ್ತು. ಯಾಕೆ ಫುಲ್ ಟೈಮ್ ವೇಸ್ಟ್ ಮಾಡೋಣ ಅಲ್ವಾ? ಅದರ ಆನ್ಸರ್ ಯಾವುದು? ಆಪ್ಷನ್ ಎ. ಓಕೆ, ರೈಟ್ ಡೌನ್. ಎರಡು ಸಂಖ್ಯೆಗಳ ಸರಾಸರಿ 18 ಮತ್ತು ಎರಡು ಸಂಖ್ಯೆಗಳ ಗುಣಲಬ್ಧವು 323. ಎರಡು ಸಂಖ್ಯೆಗಳನ್ನು ಹುಡುಕಿ. ಓಕೆನಾ? ಅಂದ್ರೆ ಎರಡು ಸಂಖ್ಯೆಯ ಸರಾಸರಿ ಎಷ್ಟಂತೆ? 18 ಮತ್ತೆ ಅದರ ಪ್ರಾಡಕ್ಟ್ ಎಷ್ಟಂತೆ? 323 ಹೇಳ್ತಿದ್ದಾರೆ. ಹಾಗಾದ್ರೆ ಕೊಟ್ಟಿರೋ ಆಪ್ಷನ್ ಅಲ್ಲಿ ಸಮ್ ಮಾಡಿದಾಗ ನನಗೆ ಸರಾಸರಿ ನೋಡ್ತಾ ಹೋಗೋಣ. 18 ಅಂತ ಕೊಟ್ಟಿದ್ದಾರೆ. ಆಡ್ ಮಾಡಿದ್ರೆ ಎಷ್ಟು ಬರ್ಬೇಕಪ್ಪ ನನಗೆ? 36 ಅಲ್ವಾ? ಆಡ್ ಮಾಡಿ 11 ಪ್ಲಸ್ 33 30 44 ಆಗುತ್ತಾ? ಆಗಲ್ಲ. ನೆಕ್ಸ್ಟ್ 18 ಪ್ಲಸ್ 19 37 ಆಗುತ್ತಾ? ಆಗಲ್ಲ. ನೆಕ್ಸ್ಟ್ 16 ಪ್ಲಸ್ 20 36 ಆಗುತ್ತೆ. ನೆಕ್ಸ್ಟ್ 11 ನೆಕ್ಸ್ಟ್ 17 ಪ್ಲಸ್ 19 36 ಆಗುತ್ತೆ. 2 ಆಗುತ್ತೆ, 2 ಆಗ್ತಿಲ್ಲ. ಹಾಗಾದ್ರೆ ಪ್ರಾಡಕ್ಟ್ ಹೋಗೋಣ. ಲಾಸ್ಟ್ ಏನ್ ಬೇಕು ನನಗೆ? 323 3 ಬರ್ಬೇಕಷ್ಟೇ. 0 ಇಂಟು 6 0 ಆಗುತ್ತಾ? ಆಗಲ್ಲ. ಹಾಗಾದ್ರೆ ಇದೇ ಆನ್ಸರ್. 9 7 63 ಬರ್ತಿದ್ಯಾ? ಹಾಗಾದ್ರೆ ಆನ್ಸರ್ ಆಪ್ಷನ್ ಡಿ. ರೈಟ್ ಡೌನ್. ಇಲ್ಲಿ ನೋಡಿ, a library has a average number of 570 visitors on Sunday, okay, and 210 on others day. ಅಂದ್ರೆ ಪ್ರತಿ ಭಾನುವಾರ 570 ಜನ ಬರ್ತಾರಂತೆ. ರಿಮೈನಿಂಗ್ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಆ ತರ ನೋಡಿದಾಗ 210 ಜನ ಪ್ರತಿದಿನ ಬರ್ತಾರಂತೆ. ದ ಅವರೇಜ್ ನಂಬರ್ ಆಫ್ ವಿಸಿಟರ್ ಪರ್ ಡೇ ಇನ್ ಎ ಮಂತ್. ಅಂದ್ರೆ ಒಂದು ತಿಂಗಳಿಗೆ ಎಷ್ಟು ಜನ ಬಂದ್ರು ಅವರೇಜ್ ಆಗಿ ಅಂತ ನೋಡ್ತೀನಿ. ಅಂದ್ರೆ ಎಷ್ಟು ದಿನಕ್ಕೆ? 30 ಡೇಸ್ಗೆ. 30 ಡೇಸ್ಗೆ ನೋಡಿ. ಆದ್ರೆ ಆ ತಿಂಗಳು ಪ್ರಾರಂಭ ಆಗ್ತಿರೋದು ಯಾವಾಗ? ಬಿಗಿನಿಂಗ್ ಆನ್ ಸಂಡೇ. ಫಾರ್ ಎಕ್ಸಾಂಪಲ್ 1ನೇ ತಾರೀಕು ಸಂಡೇ ಆಗಿರುತ್ತೆ ಅಲ್ವನ್ರ? ನೆಕ್ಸ್ಟ್ ಸಂಡೇ ಯಾವತ್ತು ಬರೋದು? ನೆಕ್ಸ್ಟ್ ಸಂಡೇ ಯಾವತ್ತು ಬರೋದು? 7ನೇ ತಾರೀಕು 8ನೇ ತಾರೀಕು 8ನೇ ತಾರೀಕು. ನೆಕ್ಸ್ಟ್ ಸಂಡೇ ಯಾವತ್ತು ಬರೋದು? 8 ಪ್ಲಸ್ 7 ಆಡ್ ಮಾಡ್ರಿ 15.
ಯಾಕ್ರೋ ನೆಕ್ಸ್ಟ್ ಸಂಡೇ ಯಾವತ್ ಬರೋದು? 20. ನೆಕ್ಸ್ಟ್ ಸಂಡೇ ಯಾವತ್ ಬರೋದು? ಹೇಳು, ತಪ್ಪಾದ್ರೆ ಆಗ್ತದೆ. 20 ನೆಕ್ಸ್ಟ್ ಸಂಡೇ ನೆಕ್ಸ್ಟ್ ಮಂತ್ ಅಲ್ಲಿ ಬರುತ್ತೆ ಅಲ್ವಾ? ಹಾಗಾದ್ರೆ ಎಷ್ಟು ಸಂಡೇ ಬರ್ತಿದೆ ಇಲ್ಲಿ? 1 2 3 4 5 ಎಷ್ಟು ಸಂಡೇ ಅಲ್ವನ್ರು? ಎಷ್ಟು ಸಂಡೇ ಟೋಟಲ್? 5 ಸಂಡೇ ಇದೆ. ಹಾಗಾದ್ರೆ ಉಳಿದಿದ್ದ ದಿನ ಎಷ್ಟು? ರಿಮೈನಿಂಗ್ ಡೇಸ್, ರಿಮೈನಿಂಗ್ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅವೆಲ್ಲ ಎಷ್ಟು ರಿಮೈನಿಂಗ್? ರಿಮೈನಿಂಗ್ ಎಷ್ಟಿದೆ? 25 6 25 ಡೇಸ್. ಯಾಕೆ 25 ಡೇಸ್? ಟೋಟಲ್ ಎಷ್ಟು ದಿವಸ ಇದೆ ಅಂತೆ? 30 ಡೇಸ್. ಆ 30 ಡೇಸ್ ಅಲ್ಲಿ 5 ದಿನ ಭಾನುವಾರನೇ ಬಂದಿದೆ. ಇನ್ನು ಉಳಿದಿದೆ ಎಷ್ಟು? ಎಷ್ಟಪ್ಪ? 25 ದಿವಸ. ಓಕೆನಾ? ಹಾಗಾದ್ರೆ ಈಗ 570 ಜನ ಎಷ್ಟು ದಿವಸ ಬರ್ತಾರೆ? ಪ್ರತಿ ಭಾನುವಾರ ಅಂದ್ರು. ಅಂದ್ರೆ ಪ್ರತಿ ಭಾನುವಾರ ಅಂದ್ರೆ ಎಷ್ಟು ದಿವಸಕ್ಕೆ? 5 ದಿನನೂ ಬರ್ತಾರಲ್ವನ್ರು ಅವರು ಅಲ್ವಾ? ನೆಕ್ಸ್ಟ್ ಈಗ ಇವ್ರು 25 ಜನ ಯಾವತ್ತು ಬರ್ತಾರೆ? ರಿಮೈನಿಂಗ್ ಎಲ್ಲಾ ದಿವಸ 210 ಜನ ಎಷ್ಟು ದಿವಸ ಬರ್ತಾರೆ? 25 ಡೇಸ್ ಬರ್ತಾರೆ ಅಲ್ವಾ? ಹಾಗಾದ್ರೆ ಇಂಟು ಮಾಡಿ. 57 ಇಂಟು 5 2850. ನೆಕ್ಸ್ಟ್ 25 ಇಂಟು 21 ಮಾಡಿ. 5250ನಾ? ಓಕೆ. ಈಗ ಟೋಟಲ್ ಎಷ್ಟು ಜನ ಅಂತ ಗೊತ್ತಾಗಬೇಕಲ್ವಾ? ತಿಂಗಳಲ್ಲಿ ಟೋಟಲ್ ಎಷ್ಟು ದಿವಸ ಇದೆ? 8100. ಅಂದ್ರೆ 8100 ಜನ ಬಂದಿದ್ದಾರೆ ಅಂತ ಆಯ್ತು. ಎಷ್ಟು ದಿವಸಕ್ಕೆ? 30 ದಿನಕ್ಕೆ. ಹಾಗಾದ್ರೆ ಪರ್ ಡೇ ಅಲ್ವಾ? ಒಂದ್ ದಿನಕ್ಕೆ ಕೇಳ್ತಿರೋದು. ಡಿವೈಡ್ ಮಾಡೋಣ, ಇಲ್ಲಾಂದ್ರೆ ಹಿಂಗೆ ಮಾಡಿ. ಫಾರ್ 1 ಡೇ 1010 ಕ್ಯಾನ್ಸಲ್. 3 ಇಂದ ಎಷ್ಟತಿ ಡಿವೈಡ್ ಆಗುತ್ತೆ ಇದು? 81. 3 2s 6. 3 2s 6. ಎಷ್ಟು ಉಳಿತು? 2. 21 ಎಷ್ಟತಿ ಬರುತ್ತೆ? 7 ಜನ. ಇಲ್ಲೊಂದು 0 ಇದೆಯಾ? ಆ 0. ಇಲ್ಲೂ ಅಷ್ಟೇ. 1 ಇಂಟು 270 ಮಾಡ್ಬೋದಾ? ಎಷ್ಟು ಬರುತ್ತೆ? 270. ಅಂದ್ರೆ ಒಂದು ದಿನಕ್ಕೆ ಎಷ್ಟು ಜನ ಬರ್ತಾರಂತೆ? ಅವರೇಜ್ ಆಗಿ 270 ಜನ ಬಂದು ಹೋಗ್ತಾರೆ. 270 members will be visited the library per day in the average. ಓಕೆನಾ? ಇನ್ನೊಂದ್ಸತಿ ರಿಪೀಟ್ ಮಾಡ್ಲಾ? ಒಟ್ಟಾಯ್ತಾ? ಯಾಕೋ ಬೇಡ ಅನ್ಸುತ್ತೆ ಅಂತ. ಓಕೆ, ಇಲ್ಲಿ ನೋಡಿ. ಅಂದ್ರೆ ಕ್ವಶನ್ ಏನ್ ಹೇಳ್ತಿದ್ರೆ, ಒಂದು ಲೈಬ್ರರಿ ಇರುತ್ತೆ. ಆ ಲೈಬ್ರರಿಲಿ ಪ್ರತಿ ಭಾನುವಾರ ಎಷ್ಟು ಜನ ವಿಸಿಟ್ ಮಾಡ್ತಾರೆ? ಆ ಲೈಬ್ರರಿ 570 ಜನ ಬರ್ತಾರಂತೆ ಪ್ರತಿ ಭಾನುವಾರ ನೋಡಿದಾಗ. ಅದೇ ತರ 210 ಜನ ಪ್ರತಿ ದಿನ ರಿಮೈನಿಂಗ್ ಡೇಸ್ ಇರುತ್ತಲ್ವಾ? ಭಾನುವಾರ ಬಿಟ್ಟು ರಿಮೈನಿಂಗ್ ಡೇಸ್ ಅಲ್ಲಿ ನಾನು ನೋಡ್ತೀನಿ, ಅವರೇಜ್ ನೋಡ್ತೀನಿ ಅಂದ್ರೆ ಎಷ್ಟು ಬರುತ್ತೆ? 210 ಜನ ಆಗ್ತಾರಂತೆ. ಹಾಗಾದ್ರೆ ಒಂದು ತಿಂಗಳಿಗೆ ಒಂದು ದಿನಕ್ಕೆ ಒಂದು ತಿಂಗಳಂತೆ 30 ದಿನ ಇರುತ್ತೆ. ಆ ತಿಂಗಳಲ್ಲಿ ಎಷ್ಟು ಜನ ಬಂದು ಹೋಗ್ತಾರೆ ಅವರೇಜ್ ಆಗಿ ಅಂತ ಕೇಳ್ತಿದ್ದಾರೆ. ಹಾಗಾದ್ರೆ ನನಗೆ ಆ ತಿಂಗಳಲ್ಲಿ ಎಷ್ಟು ಭಾನುವಾರ ಬರುತ್ತೆ? 5 ಭಾನುವಾರ ಬರುತ್ತೆ. ಹಾಗಾದ್ರೆ ಎಷ್ಟು ದಿನ ಉಳಿತು? ಭಾನುವಾರ ಎಲ್ಲ ಕಳೆದಾದ್ಮೇಲೆ 25 ದಿನ ಉಳಿಯುತ್ತೆ. ಹಾಗಾದ್ರೆ 5 ದಿನಕ್ಕೆ ಎಷ್ಟು ಜನ ಬಂದೋದ್ರು? ಭಾನುವಾರದೊತ್ತು 2850 ಜನ ಬಂದು ಹೋಗ್ತಾರೆ. ಹಾಗಾದ್ರೆ 25 ಜನ ಪ್ರತಿದಿನ ಬಂದು ಹೋಗ್ತಾರೆ. ಸೋಮವಾರ, ಮಂಗಳವಾರ, ಬುಧವಾರ ಆ ತರ ಬಂದಾಗ, ಎಕ್ಸೆಪ್ಟ್ ಸಂಡೇ ಆ ತರ ಬಂದಾಗ 5250 ಜನ ಬರ್ತಾರೆ. ಟೋಟಲ್ 30 ದಿನಕ್ಕೆ ಎಷ್ಟು ಜನ ಬಂದು ಹೋಗಿರ್ತಾರೆ? 8100 ಜನ ಬಂದು ಹೋಗ್ತಾರೆ. ಹಾಗಾದ್ರೆ ಅವರೇಜ್ ಆಗಿ ಒಂದು ದಿನಕ್ಕೆ ಎಷ್ಟು ಜನ ಬರ್ತಾರೆ ಅಂದ್ರೆ 270 ಜನ ಬರ್ತಾರೆ. ಓಕೆ, ರೈಟ್ ಡೌನ್. A library has average number of 502 visitors on Sunday. 502 ಜನ ಭಾನುವಾರ ಬರ್ತಾರಂತೆ. And 337 on other days. ಅಂದ್ರೆ ಭಾನುವಾರ ಬಿಟ್ಟು ಉಳಿದ ದಿನ ಎಷ್ಟು ಜನ ಬರ್ತಾರೆ? 337 ಜನ ಬರ್ತಾರಂತೆ. ಓಕೆ, the average number of visitors per day in month of 30 days. ಆಯ್ತಾ? ಹಾಗಾದ್ರೆ ಇನ್ನೊಂದೇನ್ ಹೇಳ್ತಾರೆ? ಬಿಗಿನಿಂಗ್ ವಿತ್
ಮಂಡೇ. ಅಂದ್ರೆ ಭಾನುವಾರ ಯಾವತ್ತಾಗಿರುತ್ತೆ? ಅಂದ್ರೆ 1ನೇ ತಾರೀಕು ಯಾವತ್ತಾಗಿರುತ್ತೆ? ಸೋಮವಾರ. ಭಾನುವಾರ ಯಾವತ್ತು ಬರುತ್ತೆ ಮತ್ತೆ? 8ನೇ ದಿನ ಬರುತ್ತಾ? 7ನೇ ತಾರೀಕು ಬರೋದು. ಓಕೆನಾ? ಹಾಗಾದ್ರೆ ಎಷ್ಟು ಭಾನುವಾರ ಬರುತ್ತೆ? ಯಾಕೆಂದ್ರೆ 1ನೇ ತಾರೀಕು ಮಂಡೇ ಆಗಿದ್ರೆ ಭಾನುವಾರ ಯಾವತ್ತು? ಭಾನುವಾರ ಯಾವತ್ತು? 7 ಅಂದ್ರೆ ಸಂಡೇ. ಯಾವತ್ತು ಬರುತ್ತೆ ಸಂಡೇ? 15ನೇ ತಾರೀಕು ಬರುತ್ತಲ್ರ? 14 ಬರುತ್ತಾ? ನೆಕ್ಸ್ಟ್ ಅಷ್ಟೇ ಅಲ್ವಾ? ಹಾಗಾದ್ರೆ ಇಲ್ಲಿ ಭಾನುವಾರ ಎಷ್ಟು ಬರ್ತಿದೆ ನಿಮ್ಗೆ? 4 ಬರ್ತಿದೆ. ಹಾಗಾದ್ರೆ ನನಗೆ ಭಾನುವಾರ ಎಷ್ಟು ಜನ ಬಂದು ಹೋಗ್ತಾರೆ? 502 ಜನ ಬಂದು ಹೋಗ್ತಾರೆ. 502 ಜನ ಬಂದು ಹೋಗ್ತಾರೆ ಅಂದ್ರೆ ಆ 502 ಜನ ಎಷ್ಟು ದಿವಸಕ್ಕೆ? 4 ದಿನಕ್ಕೆ ಬಂದು ಹೋಗ್ತಾರೆ. 4 ದಿನದ ತರ. ಹಾಗಾದ್ರೆ ರಿಮೈನಿಂಗ್ ಎಷ್ಟು? 337. 337 ಎಷ್ಟು ಜನ? ಎಷ್ಟು ದಿವಸಕ್ಕೆ? ಎಷ್ಟು? 26 ಡೇಸ್ಗೆ. ಹಾಗಾದ್ರೆ 502 into 4 ಎಷ್ಟು? 2008. ಓಕೆನಾ? ನೆಕ್ಸ್ಟ್ 337 ಮೆಂಬರ್ಸ್ 26 ದಿನಕ್ಕೆ ಅಂದ್ರೆ ಎಷ್ಟಾಗುತ್ತೆ? 8,562 62. ಓಕೆನಾ? ಹಾಗಾದ್ರೆ ಟೋಟಲ್ 30 ಡೇಸ್ಗೆ ಎಷ್ಟು ಜನ ಬರ್ತಾರೆ? ಆಡ್ ಮಾಡಿ. ಅಲ್ವನ್ರೋ? 10,770 ಜನ ಬರ್ತಾರೆ. ಎಷ್ಟು ದಿವಸಕ್ಕೆ? 30 ಡೇಸ್ಗೆ. ಹಾಗಾದ್ರೆ ಒಂದು ದಿನಕ್ಕೆ ಎಷ್ಟು? 10,000 by 30 ಮಾಡ್ಬೋದಾ? ಮಾಡ್ಬೋದನ್ರೋ? ಕರೆಕ್ಟ್ ಅನ್ರೋ? 1010 ಕ್ಯಾನ್ಸಲ್. 3 ಇಂದ 3 1s 3 ಇಂದ ಎಷ್ಟು ಸತಿ ಓದ್ತಿದ್ದು? 3 3s 9. ಎಷ್ಟು ಉಳಿತು? 17 ಅಲ್ವಾ? 17 ಎಷ್ಟು ಸತಿ? 3 5s 15. ಎಷ್ಟು ಉಳಿತು? 2 ಉಳಿತು. 27. 3 9s. ಹಾಗಾದ್ರೆ 359 ಜನ ದಿನಕ್ಕೆ ಸರಾಸರಿ ಹೆಂಗೆ ಬರ್ತಾರೆ? ಎಷ್ಟು ಜನ? 359 ಜನ. ಓಕೆ, ರೈಟ್ ಡೌನ್. ಒಂದು ಗ್ರಂಥಾಲಯಕ್ಕೂ ಭಾನುವಾರದಂದು ಸರಾಸರಿ 618 ಮತ್ತು ಇತರ ದಿನದಲ್ಲಿ 210 ಸಂದರ್ಶಕರು ಬಂದು ಹೋಗುತ್ತಾರೆ. ಭಾನುವಾರದಂದು ಪ್ರಾರಂಭವಾಗುವ 30 ದಿನಗಳ ತಿಂಗಳಿನಲ್ಲಿ ದಿನಕ್ಕೆ ಭೇಟಿ ನೀಡುವವರ ಸರಾಸರಿ ಸಂಖ್ಯೆ. ಓಕೆನಾ? ಹಾಗಾದ್ರೆ ಇವತ್ತು ಭಾನುವಾರ ಎಷ್ಟು ಜನ ಬರ್ತಾರಂತೆ? ಸಂಡೇ ಎಷ್ಟು ಜನ ಬರ್ತಾರೆ? 618 ಮೆಂಬರ್ಸ್ ಬರ್ತಾರೆ. ರಿಮೈನಿಂಗ್ ಡೇಸ್ 210 ಮೆಂಬರ್ಸ್ ಬರ್ತಾರೆ ಅಲ್ವಾ? ಹಾಗಾದ್ರೆ ಯಾವತ್ತು ತಿಂಗಳು ಸ್ಟಾರ್ಟ್ ಆಗೋದು? ಸಂಡೇ. ಸಂಡೇ ಅಂದ್ರೆ ಆಲ್ರೆಡಿ ನಾವು ಪ್ರೀವಿಯಸ್ ಕ್ವಶನ್ ನೋಡಿದೆವು. ಸಂಡೇ ಅಂದ್ರೆ ಎಷ್ಟು ದಿವಸ ಬರುತ್ತೆ? ಎಷ್ಟು ಬರುತ್ತೋ? 5 ಡೇಸ್ ಬರುತ್ತೆ. ಹಾಗಾದ್ರೆ ಟೋಟಲ್ ಎಷ್ಟು ಡೇಸ್ ಇದೆ ಅಂತ ತಿಂಗಳಲ್ಲಿ? 30 ಡೇಸ್ ಇದೆ. ಆ 30 ಡೇಸ್ ಅಂದ್ರೆ ಈಗ ರಿಮೈನಿಂಗ್ ಉಳಿದಿದೆ ಎಷ್ಟು ದಿವಸ? ಎಷ್ಟು? 25. ಇಲ್ಲೇ ಡೈರೆಕ್ಟ್ ಇಂಟು ಮಾಡ್ಬಿಡೋಣ. ಎಷ್ಟು ಡೇಸ್ ಬರ್ತಿಲ್ಲಿ? 5 ಡೇಸ್. ಇಲ್ಲಿ 25 ಡೇಸ್. 5 ಡೇಸ್ ಸತಿ ಆಗುತ್ತೆ 3090. ಇದೆಷ್ಟು? 5250 ಅಲ್ವನ್ರೋ? ಆಯ್ತಾ? ನೆಕ್ಸ್ಟ್ ಆಡ್ ಮಾಡಿದ್ರೆ 0438 ಅಂದ್ರೆ 8345. ಎಷ್ಟು ದಿನಕ್ಕಿದು? 30 ದಿನಕ್ಕೆ ಎಷ್ಟು ಜನ ಬಂದವರಂತೆ? 8340 ಜನ ಬಂದವರಂತೆ. ಹಾಗಾದ್ರೆ ಅವರೇಜ್ ಎಷ್ಟು? ಟೋಟಲ್ ಎಷ್ಟಿದೆ? ಬೈ 30 ಡೇಸ್. 00 ಕ್ಯಾನ್ಸಲ್. 3 ಇಂದ 3 1s 3 ಇಂದ ಎಷ್ಟು ಹೋಗುತ್ತೆ? 3 2s 6. ಎಷ್ಟು ಉಳ್ಕಂತು? 2.
23, 3 7s 21, ಎಷ್ಟು ಉಳ್ಕೊಂತು 2, 24, 3 8s. ಹಾಗಾದ್ರೆ 278 ಮೆಂಬರ್ಸ್ ಬಂದು ಹೋಗ್ತಾರಾ ಅವರೇಜ್ ಆಗಿ ಒಂದು ದಿನಕ್ಕೆ ಎಷ್ಟು ಜನ ಬರ್ತಾರೆ? 278 ಜನ ಬಂದು ಹೋಗ್ತಾರಂತೆ. ಓಕೆ, ರೈಟ್ ಡೌನ್. The average of 15 number is 20. The average of 15 number is 20. If at the time of calculation one number was wrong, taken as 20 instead of 95. Okay, then what will be the correct average? ಅಂದ್ರೆ ಒಂದು ಸರಾಸರಿ ಹೇಳ್ತಾ ಇದ್ದಾರೆ. ಒಟ್ಟು 15 ನಂಬರ್ ಇತ್ತಂತೆ. ಆ 15ರ ನಂಬರ್ನ ಸರಾಸರಿ ಎಷ್ಟಂತೆ? 20. ಆದ್ರೆ ಏನಾಯ್ತು, ಆ ಟೋಟಲ್ ಸರಾಸರಿ ಕಂಡುಹಿಡಿಯೋ ಟೈಮಲ್ಲಿ 20 ಹಾಕ್ಬಿಟ್ಟಿದೀವಿ. ಮಿಸ್ಟೇಕ್ ಮಾಡಿ ಆ ಜಾಗದಾಗ ಏನ್ ಹಾಕ್ಬೇಕಾಯ್ತು? ನಾನು 95 ಹಾಕ್ಬೇಕಾಯ್ತು. 95 ಹಾಕ್ಬೇಕಾಯ್ತು ಜಾಗದಲ್ಲಿ ಏನಾಕಿ 20 ಹಾಕಿ. ಅದರಿಂದ ಸರಾಸರಿ ನನಗೆ 20 ಬರ್ತಿದೆ. ಹಾಗಾದ್ರೆ ಒರಿಜಿನಲ್ ಆಗಿ ಏನ್ ಬರ್ಬೇಕಾಗಿತ್ತು ಅಂದ್ರೆ 1 2 3 4 5 ಅಂತ ಏನೋ ನಂಬರ್ಸ್ ಕೊಟ್ಟಿರುತ್ತೆ. ಎಲ್ಲ ಆಡ್ ಮಾಡಿರ್ತೀರಾ, ಸರಾಸರಿ ಫೈಂಡ್ ಔಟ್ ಮಾಡ್ತೀರಾ. ಎಷ್ಟು ಬರುತ್ತೆ? 4 7 8 ಎಷ್ಟು ಬರುತ್ತೆ ಅವರೇಜು? 2.5 ಬಂದಿರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ನಾನು ಇನ್ನೊಂದು ಏನ್ ಹೇಳ್ತೀನಿ, ಸರ್ ಇಲ್ಲ 1 ಹಾಕೋ ಜಾಗದಲ್ಲಿ ನಾನು 5 ಹಾಕ್ಬೇಕಾಗಿತ್ತು ಅಂತ ಹೇಳ್ತೀನಿ. ಏನ್ ಹೇಳ್ತಾರೆ? ಇನ್ಸ್ಟೆಡ್ ಆಫ್ 1 ಜಾಗದಲ್ಲಿ ಏನ್ ಮಾಡ್ಬೇಕಾಯ್ತು? 5 ಹಾಕ್ಬೇಕಾಯ್ತು ಅಂತಾರೆ. ಆಗ 5 + 2 + 3 + 4/4 ಮಾಡ್ತೀಯ. ಎಷ್ಟು ಆಡ್ ಮಾಡಿ? 5 + 2 ಎಷ್ಟು? 5 9 9 10 14 14/4. ತಿರ್ಗಾ ಎಷ್ಟು ಫೈಂಡ್ ಔಟ್ ಮಾಡ್ತೀಯ? ಎಷ್ಟು ಬರುತ್ತೆ? 3.5 ಏನೋ ಬರುತ್ತೆ. ಓಕೆ ಅಲ್ವಾ? ಈ ತರ ಬರುತ್ತೆ. ಅಂದ್ರೆ ಅವರೇಜ್ ಚೇಂಜ್ ಆಗ್ತಿದೆ. ಅಂದ್ರೆ ಇಲ್ಲಿ ಏನಾಗ್ತಿದೆ, ಇಲ್ಲಿ ಎಷ್ಟೋ ನಂಬರ್ಸ್ ಕೊಟ್ಟಿದ್ರೆ ಅದನ್ನ ಆಡ್ ಮಾಡಿ ನೀನೇನೋ ಫೈಂಡ್ ಔಟ್ ಮಾಡಿದ್ರೆ ಅವರೇಜ್ ಎಷ್ಟು ಬಂತು? 2.5 ಬಂತಂತೆ. ಅಲ್ಲಿ ಏನ್ ಮಾಡಿದ್ರು, ಮಿಸ್ಟೇಕ್ ಮಾಡ್ಬಿಟ್ಟಿದ್ದೀನಿ ನಾನು. 1 ಬರಿಬಾರ್ದಾಗಿತ್ತು. ನಾನು ಆ ಜಾಗದಾಗ ಏನ್ ಬರಿಬೇಕಾಯ್ತು? ನಾನು 5 ಬರಿಬೇಕಾಗಿತ್ತು. ಆಗ 5 ಹಾಕಿದಾಗ ಆ ಜಾಗದಲ್ಲಿ ನನಗೆ ಅವರೇಜ್ ಎಷ್ಟು ಬರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಟ್ರೈ ಮಾಡೋಣ ಈ ಕ್ವಶನ್ಗೆ. ಇಲ್ಲಿ ನೋಡಿ, ದ ಅವರೇಜ್ ಆಫ್ 15 ನಂಬರ್ ಈಸ್ 20. ಓಕೆನಾ? 15 ಸಂಖ್ಯೆಗೆ ಎಷ್ಟಂತಪ್ಪ ಅವರೇಜು? 20 ಅಂತೆ. ಹಾಗಾದ್ರೆ ಟೋಟಲ್ ಅಮೌಂಟ್ ಎಷ್ಟು? ಟೋಟಲ್ ಸಮ್ ಎಷ್ಟಿದೆ ಅಂದ್ರೆ ಇಂಟು ಮಾಡೋಣ. 15 2s 30 ಇಂಟು 1 0 300. ಟೋಟಲ್ ನನ್ನ ಹತ್ರ ಎಷ್ಟಿದೆ ಅಂತೆ? 300 ಇದೆ. ಹಾಗಾದ್ರೆ ಆ 300ರಲ್ಲಿ ನಾನು ಏನ್ ಮಿಸ್ಟೇಕ್ ಮಾಡಿದೆ? 20 ಹಾಕಿದ್ ನಾನು ಮಿಸ್ಟೇಕ್ ಮಾಡಿದೆ. ಆ 20 ತೆಗಿಲ್ಲ, ಎಷ್ಟಾಯ್ತು ನನ್ನ ಹತ್ರ? 280 ಇದೆ. ಆ 280 ಜಾಗಕ್ಕೆ ಇನ್ನು ಏನ್ ಇರ್ಬೇಕಾಗಿತ್ತು? 95 ಆಡ್ ಮಾಡ್ತೀನಿ. ಎಷ್ಟಾಗುತ್ತೆ? 375 ಆಗುತ್ತೆ. 375 ಆಗುತ್ತೆ ಅಂದ್ರೆ ಇದು ಎಷ್ಟು ನಂಬರ್ಗೆ? 375 ನಂಬರ್ಗೆ. 375 ನಂಬರ್ಗೆ ಅಂದ್ರೆ 15ರಿಂದನಾ? 15 1s 15 2s 30. ಎಷ್ಟು ಉಳಿತು? 75. 75 ಅಂದ್ರೆ 5s. ಹಾಗಾದ್ರೆ ಅವರೇಜ್ ಎಷ್ಟಿರುತ್ತೆ? 25 ಆಗಿರುತ್ತೆ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, ದ ಅವರೇಜ್ ಆಫ್ 20 ನಂಬರ್ ಈಸ್ 21. If at the time of calculation one number was wrong, taken as 35 instead of 75, then what will be the correct average? ಓಕೆನಾ? ಹಾಗಾದ್ರೆ ಎಷ್ಟು ನಂಬರ್ ಇತ್ತಂದ್ರೆ 20 ನಂಬರ್ ಇದೆಯಂತೆ. 20 ನಂಬರ್ಗೆ ಅವರೇಜ್ ಎಷ್ಟು? 21. ಅದರಲ್ಲಿ ಏನ್ ಮಾಡಿದೀವಿ? 35 ಮಿಸ್ಟೇಕ್ ಮಾಡಿ ಎಷ್ಟಿರ್ಬೇಕಾಯ್ತು? 35 ಜಾಗದಲ್ಲಿ ಎಷ್ಟಿರ್ಬೇಕಾಯ್ತು? 75 ಇರ್ಬೇಕಾಯ್ತು. ನನಗೆ ಲಾಸ್ಟ್ ಅಲ್ಲಿ ಫೈನಲ್ ಏನ್ ಬೇಕು? ಅವರೇಜ್ ಅಲ್ವಾ? ಹಾಗಾದ್ರೆ ನನಗೆ ಅವರೇಜ್ ಎಷ್ಟಿರೋದು? ರಿಮೈನಿಂಗ್ ಟೋಟಲ್ 21 ಪ್ಲಸ್ ಇಲ್ಲಿ ಎಷ್ಟಿದೆ? 75 ಮೈನಸ್, ಯಾಕೆಂದ್ರೆ ಒರಿಜಿನಲ್ ಎಷ್ಟು ಬರ್ಬೇಕಾಯ್ತು? 75 ಬರ್ಬೇಕಾಯ್ತು ಇನ್ಸ್ಟೆಡ್ ಆಫ್ 35. ಈಗ ಮೈನಸ್ ಮಾಡಿ ಅದಕ್ಕೆ ಆಡ್ ಮಾಡ್ಕೊಬೋದಲ್ವಾ? ಮೈನಸ್ ಮಾಡಿ ಎಷ್ಟು ಬರುತ್ತೆ?
40 ಬರುತ್ತಾ? ಟೋಟಲ್ ಮಾಡಿ. ಸಾರಿ 40 ಬಂತಲ್ವಾ? ಈ 40ಗೆ ಅವರೇಜ್ ಫೈಂಡ್ ಔಟ್ ಮಾಡ್ಬೋದಾ? ಅವರೇಜ್ ಎಷ್ಟಂತೆ? 20 ಸಂಖ್ಯೆಗೆ ಒಂದ್ಸ 2 7 ಎಷ್ಟಾಯ್ತು? 21 + 2 write down. The average of 18 number is 12 if at the time of calculation one number was wrong, taken as 16 instead of 34. What will be the correct average? ಓಕೆನಾ? ಅಂದ್ರೆ ಎಷ್ಟು ನಂಬರ್ಸ್ ಇದೆ ಅಂತೆ? 18 ನಂಬರ್ಸ್ ಇದೆ ಅಂತೆ. ಅವರೇಜ್ ಎಷ್ಟು? ಅವರೇಜ್ ಎಷ್ಟು? 12. ಓಕೆನಾ? ಹಾಗಾದ್ರೆ ನಾನು 34ನ ಬರಿಬೇಕಾಗಿದ್ದ ಜಾಗದಲ್ಲಿ ಏನ್ ಬರ್ತಿದ್ದೀನಿ? 16 ಬರ್ದಿದ್ದೀನಿ. ಹಾಗಾದ್ರೆ ಎಷ್ಟು ನಂಬರ್, ಎಷ್ಟು ವ್ಯಾಲ್ಯೂ ಕಮ್ಮಿ ಬರ್ದಿದ್ದೀನಿ? ಎಷ್ಟು ವ್ಯಾಲ್ಯೂ ಕಮ್ಮಿ ಬರ್ದಿದ್ದೀನಿ? 18 ವ್ಯಾಲ್ಯೂ ಕಮ್ಮಿ ಬರ್ದಿರೋದ್ರಿಂದ ನನ್ನ ಅವರೇಜ್ ಏನಾಯ್ತು? ಕಡಿಮೆ ಆಯ್ತಾ? ಹಾಗಾದ್ರೆ ಒಂದು ಅವರೇಜ್ಗೆ ಎಷ್ಟು ಬರುತ್ತೆ? 1 ಅಂತ ಬರುತ್ತೆ. ಹಾಗಾದ್ರೆ ಹಳೆ ಪ್ರೀವಿಯಸ್ ನಂಬರ್ ಎಷ್ಟು? 12 ಇತ್ತು, ಒಂದು ನಂಬರ್ ಕಮ್ಮಿ ಬರ್ತಿದೆ, +1 ಎಷ್ಟಾಗ್ತಿದೆ? 13 is the average. Option C. Write down. Okay, ಇಲ್ಲಿ ನೋಡಿ, the average of monthly income of A and B is 5,200. The average of monthly income of B and C is 6,300, and the average of monthly income of A and C is 10,000. What is the monthly income of A? ಓಕೆನಾ? ಇಲ್ಲಿ ನೋಡಿ, ಕ್ವಶನ್ ಏನ್ ಹೇಳ್ತಿದ್ದಾರೆ ಇದನ್ನ ನೋಡಿ. ಎಲ್ಲರೂ ಏನ್ ಮಾಡಿದಾರ? ಈ ಅವರೇಜ್ ಅನ್ನ ನೋಡೇ ಇಲ್ಲ ತುಂಬಾ ಜನ. ಏನ್ ಮಾಡಿದ? ದ ಮಂತ್ಲಿ ಇನ್ಕಮ್ ಆಫ್ A and B is 5,200. ಅಂದ್ರೆ ಏನ್ ಹೇಳ್ತಾರೆ? A ಮತ್ತು B ಅವರ ಇಬ್ಬರದು ಸಂಬಳ ಎಷ್ಟಂತೆ? 5,200. ಇಬ್ಬರದು ಸೇರಿದ್ರೆ ಇಟ್ ಈಸ್ ದಿ ಅವರೇಜ್. ಅಂದ್ರೆ 5,200 ಇಂಟು 2 ಮಾಡಬೇಕು. 5,200 ಏನದು? ಅವರೇಜ್. ಹಾಗಾದ್ರೆ ಎಷ್ಟು ಜನ ಇರೋದು ಇಲ್ಲಿ? ಇಬ್ರು. ಇಂಟು 2 ನ ಡಿವೈಡ್ ಬೈ 2 ಇಂಟು 2 ಎಷ್ಟಾಗುತ್ತೆ? 10,400 ರೂಪಾಯಿ. ಯಾರ್ದು? A ಮತ್ತೆ B ದಾದ್ರೆ. ಅದೇ ತರ B ಮತ್ತೆ C ಜೊತೆಗೆ ಹೋಗ್ತೀನಿ. ಆಗ ಎಷ್ಟಾಗುತ್ತೆ? B ಮತ್ತೆ C ಎಷ್ಟಂತೆ? 6,300. ಇಲ್ಲೂ ಇಬ್ಬರಿದಾರ ನೋಡ್ರು. ಇಂಟು 2 ಎಷ್ಟಾಗುತ್ತೆ? 12,600 ಆಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದೇನು? C ಪ್ಲಸ್ A. C ಪ್ಲಸ್ A ಅವರೇಜ್ ಎಷ್ಟು? 10,000. 10,000 ಇಂಟು 2 ಎಷ್ಟಾಗುತ್ತೆ? 20,000. ಆಡ್ ಮಾಡಿ ಎಲ್ಲ. 0 0 4 ಪ್ಲಸ್ 6 0 3 ಎಷ್ಟು? 4,000 43,000 ಬಂತ? ಕರೆಕ್ಟ್ ಅಂದ್ರೆ 43,000 ಪಕ್ಕನಾ? 43,000 ಅಂದ್ರೆ ಈ 43,000 ಹೆಂಗ್ ಬರ್ತಿದೆ ನೋಡಿ. ಇಲ್ಲಿ A ಇಲ್ಲೊಂದು 2 ಸತಿ ಇದೆ. A 2 ಸತಿ ಆಡ್ ಆಗಿದೆ. ಇಲ್ಲಿಗೆ 43,000 ಗೆ A ಎಷ್ಟು ಸತಿ ಆಡ್ ಆಗಿದೆ? 2 ಟೈಮ್ಸ್ ಅಲ್ವಾ? B ಎಷ್ಟು ಸತಿ ಆಡ್ ಆಗ್ತಿದೆ? 2 ಟೈಮ್ಸ್. C 2 ಟೈಮ್ಸ್. ಅಂದ್ರೆ ಯು ಕ್ಯಾನ್ ರೈಟ್ ಇಟ್ ಆಸ್ 2 ಇಂಟು A ಪ್ಲಸ್ B ಪ್ಲಸ್ C. ಬರಿಬಹುದಾ? 2 ಸತಿ A ಬರ್ತಿದೆ, 2 ಸತಿ B ಬರ್ತಿದೆ, 2 ಸತಿ C. ಬರಿಬಹುದಾ? ಇಲ್ಲ, ಇದು ಹೆಂಗ್ ಬರಿದ್ರು ಅಂತ ಹೇಳ್ಬೇಕಾ? A ಪ್ಲಸ್ B ಪ್ಲಸ್ B ಪ್ಲಸ್ C ಪ್ಲಸ್ C ಪ್ಲಸ್ A. ಓಕೆನಾ? A ಪ್ಲಸ್ A ಎಷ್ಟು? 2A ನಾ? ಪ್ಲಸ್ B ಪ್ಲಸ್ B ಎಷ್ಟು? 2B ಪ್ಲಸ್ C ಪ್ಲಸ್ C 2C. ಇದ್ರಲ್ಲಿ ಕಾಮನ್ ಏನಿದೆ? 2 ಕಾಮನ್ ತಕೊಂಡ್ರೆ A ಪ್ಲಸ್ B ಪ್ಲಸ್ C. ಓಕೆನಾ? ಹಿಂಗ್ ಬರ್ತದೆ ಅಂತ. ಓಕೆ, ಹಾಗಾದ್ರೆ ಇಲ್ಲಿ 2A ಪ್ಲಸ್ B ಪ್ಲಸ್ C ಇಸ್ ಟು 43,000. ಹಾಗಾದ್ರೆ ನನಗೆ ಏನ್ ಬೇಕು? A ಪ್ಲಸ್ B ಪ್ಲಸ್ C ಸಾಕಲ್ವಾ? A ಪ್ಲಸ್ B ಪ್ಲಸ್ C ಮಾತ್ರ ಸಾಕು. ಇಸ್ ಈಕ್ವಲ್ ಟು ಇದನ್ನ 2 ಈ ಕಡೆ ಕಳಿಸೋ ಡಿವೈಡ್ ಆಗುತ್ತಾ? ಡಿವೈಡ್ ಆಗುತ್ತಂದ್ರು. ಡಿವೈಡ್ ಮಾಡಿ 21,500 ಆಗುತ್ತೆ. A ಪ್ಲಸ್ B ಪ್ಲಸ್ C ಮಾತ್ರ ನೋಡ್ತೀನಿ ಅಂದ್ರೆ ಎಷ್ಟಾಗುತ್ತೆ? 21,500 ಆಗುತ್ತೆ. ಹಾಗಾದ್ರೆ ನನಗೆ A ಪ್ಲಸ್ B ಪ್ಲಸ್ C ಇದೆ, ಅದೆಷ್ಟು? 21,500. ಅದರಲ್ಲಿ ನನಗೆ ಏನ್ ಬೇಕಿರೋದು?
ಎ ಬೇಕಲ್ವಾ, ಇದನ್ನ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. ಬಿ ಪ್ಲಸ್ ಸಿ ಇದೆಯಾ ಇಲ್ಲಿ ಎಲ್ಲಾದ್ರೂ ನೋಡು, ಇದಿದ್ಯಾ, ಎಷ್ಟಿದೆಯಾ ಅದ್ರ ವ್ಯಾಲ್ಯೂ ಎಷ್ಟಿದೆಯೋ 12,600. ಮೈನಸ್ ಮಾಡಿದ್ರೆ ಎ ವ್ಯಾಲ್ಯೂ ಸಿಗುತ್ತಲ್ವಾ, ಮೈನಸ್ ಮಾಡಿ 0 0. 5 ಅಲ್ಲಿ 6 ಹೋದ್ರೆ ಎಷ್ಟು, 5 ಅಲ್ಲಿ 6 ಹೋದ್ರೆ ಎಷ್ಟು, 15 ಅಲ್ಲಿ 6 ಹೋದ್ರೆ ಎಷ್ಟು, 5 15 ಅಲ್ಲಿ 6 ಹೋದ್ರೆ ಎಷ್ಟು, 9. 10 ಅಲ್ಲಿ 2 ಹೋದ್ರೆ ಎಷ್ಟು, 8. 1 ಅಲ್ಲಿ 1 ಹೋದ್ರೆ 0. 8,900 ಇದೆಯಾ ಆಪ್ಷನ್, 8,900. ಓಕೆ, ಒಂದ್ ನಿಮಿಷ, ಇದೊಂದು ಮೆಥಡ್ ಆಯ್ತು. ಓಕೆನಾ, ಇನ್ನೊಂದು ಮೆಥಡ್ ಇವಾಗ ಹೇಳ, ನೆಕ್ಸ್ಟ್ ಕ್ವಶನ್ ಹೇಳಿ, ಇವಾಗ ಹೇಳ, ಓಕೆ ಓಕೆ. ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಅಲ್ಲಿ ಏನ್ ಹೇಳ್ತೀವಿ, ಅವರೇಜ್ ಅಂತ ಅಲ್ವಾ ಹೇಳ್ತಿರೋದು, ಒಂದ್ ವ್ಯಾಲ್ಯೂ ಅಂತ. ಇದನ್ನ ಯು ಕ್ಯಾನ್ ರೈಟ್ ಇನ್ ಆಸ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತಾನೆ ಕಾಣ್ತೀನಿ ಅಂದ್ರೆ ಡಿವೈಡೆಡ್ ಬೈ 2 ಮಾಡಿದ್ವಲ್ಲ, ಆಸ್ ಇಟ್ ಈಸ್ ಏನ್ ಕೊಟ್ಟಿದ್ರೆ, ಎ ಪ್ಲಸ್ ಬಿ ಎಷ್ಟು ವ್ಯಾಲ್ಯೂ ಕೊಟ್ಟಿದ್ರೆ ಹೇಳಿ, ಹೇಳ್ರು 5,200 ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ಕೊಟ್ಟಿದ್ರು, 6,300 ಪ್ಲಸ್ 10,000. ಎಲ್ಲ ಆಡ್ ಮಾಡಿ, ಎಲ್ಲ ಆಡ್ ಮಾಡ್ರು 21,500 ಬರುತ್ತೆ. ಓಕೆನಾ, ಇಲ್ಲಿ ಅವರೇಜ್ ಇರೋದ್ರಿಂದ ಈ ತರ ಸಾಲ್ವ್ ಮಾಡೋದಕ್ಕಿಂತ ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತಾ ನಿಮ್ಗೆ, ಆ ಒರಿಜಿನಲ್ ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡ್ಕೊಂಡು ಮಾಡೋದಕ್ಕಿಂತ ನಿಮ್ ಅವರೇಜ್ ಏನಿರುತ್ತೆ, ಯಾಕೆಂದ್ರೆ ಒಂದಲ್ವಾ, ಅವರೇಜ್ ಆಗಿರೋದ್ರೆ ಒಂದ್ ವ್ಯಾಲ್ಯೂ ಸಿಗುತ್ತೆ ಅಷ್ಟೇ. ಎ ಒಂದ್ ವ್ಯಾಲ್ಯೂ ಸಿಗುತ್ತೆ, ಬಿ ಒಂದ್ ವ್ಯಾಲ್ಯೂ, ಸಿ ಒಂದ್ ವ್ಯಾಲ್ಯೂ. ಎಷ್ಟದು 21,500. ಅದೇ ಅಲ್ವಾ 21,500 ಸಿಕ್ಕಿತ್ತು. ಇಲ್ಲಿ ಏನಿದು ಎ ಪ್ಲಸ್ ಬಿ ಪ್ಲಸ್ ಸಿ. ಹಾಗಾದ್ರೆ ನನಗೆ ಏನ್ ಬೇಡ, ಬಿ ನು ಬೇಡ, ಸಿ ನು ಬೇಡ, ಬಿ ನು ಬೇಡ, ಸಿ ನು ಬೇಡ. ಬಿ ಮತ್ತೆ ಸಿ ಅಂದ್ರೆ ಯಾವುದು, ಇದಲ್ವಾ, ಅದೇ ಅಲ್ವಾ, ಬಿ ಮತ್ತೆ ಸಿ 66,300. ಆದ್ರೆ ಇದು ಬಿ ಅಂಡ್ ಸಿ ನೇ, ಆದ್ರೆ ಅದರ ಅವರೇಜ್. ಹಾಗಾಗಿ ನಾನು ಏನ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಇಂಟು 2 ಮಾಡ್ತೀನಿ. ಮೈನಸ್ ಇಂಟು 2 ಮಾಡಿ ಎಷ್ಟದು, 12,000 ಎಷ್ಟು, ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 8,900. ಓಕೆ, ರೈಟ್ ಡೌನ್. The average of monthly income of Ravi and Suri is 8,000. The average monthly income of Suri and Somu is 7,000, and the average of monthly income of Ravi and Somu is 6,500. What is the monthly income of Somu? Okay, ಇಲ್ಲಿ ನೋಡಿ ಯಾರ್ಯಾರು ಇರೋದಪ್ಪ, ಇಲ್ಲಿ ರವಿ ಅಂತ ಇದಾರ, ಆಮೇಲೆ ಇನ್ನೊಬ್ರು ಯಾರ ಜೊತೆಗಿರೋದು, ಸೂರಿನಾ. ಅವರ ಸರಾಸರಿ ಎಷ್ಟು, 8,000. ನೆಕ್ಸ್ಟ್ ದ ಅವರೇಜ್ ಆಫ್ ದಿ ಮಂತ್ಲಿ ಇನ್ಕಮ್ ಆಫ್ ಸೂರಿ ಅಂಡ್ ಸೋಮು ಎಷ್ಟು, ಸೂರಿ ಪ್ಲಸ್ ಸೋಮು ಎಷ್ಟು, 7,000. ನೆಕ್ಸ್ಟ್ ದ ಅವರೇಜ್ ಆಫ್ ಮಂತ್ಲಿ ಇನ್ಕಮ್ ಆಫ್ ರವಿ ಅಂಡ್ ಸೋಮು ಎಷ್ಟು, 6,500. ಅಂದ್ರೆ ನನಗೆ ಇವ್ರು ಎಲ್ಲಾರು ಅವರೇಜ್ ಇರೋದ್ರಿಂದ ಒಂದೇ ವ್ಯಾಲ್ಯೂ ಇದೆ, ಹೋಗಿ ಸಾಕಲ್ವಾ. ನನಗೆ ಒಬ್ಬರೇ ಬೇಕು ತಾನೆ, ರವಿ ಇಬ್ರು ಬೇಕಾ, ಒಬ್ಬ ಸಾಕು, ಸೂರ್ಯ ಒಬ್ಬ ಸಾಕು, ಸೋಮು ಒಬ್ಬ ಸಾಕು. ಹಾಗಾದ್ರೆ ಎಲ್ಲ ಆಡ್ ಮಾಡಿ, ಇದನ್ನ ಎಷ್ಟು, 21,500 ಬರ್ತಿದ್ಯಾ. ಈಗ ನಮಗೆ ಯಾರು ಬೇಕಿರೋದು, ಸೋಮುದು. ಸೋಮು ಅಲ್ವನ ಬೇಕಿರೋದು, ರವಿ ಸೂರಿ ಬೇಕಾ ಬೇಡವಾ, ಬೇಡ ಅಲ್ವಾ. ಹಾಗಾದ್ರೆ ರವಿ ಸೂರಿದು ಅಮೌಂಟ್ ಎಷ್ಟಿದೆ, ರವಿ ಸೂರಿದು ಎಷ್ಟಿದೆ, 8,000. ಆ 8,000 ಬಂದ್ಬಿಟ್ಟು ಅವರೇಜ್, ಅವರಿಬ್ಬರಿಂದ ಎಷ್ಟಿರುತ್ತೆ, 16,000. 0 0 5 11 ಅಲ್ಲಿ 6 ಹೋದ್ರೆ ಎಷ್ಟು, 5. ನೆಕ್ಸ್ಟ್ 2 ಅಲ್ಲಿ 1 ಅಲ್ಲಿ 0 ಎಷ್ಟಾಗುತ್ತೆ, 5,500. ಇದು ಆನ್ಸರ್ ಆಪ್ಷನ್ ಸಿ. ರೈಟ್ ಡೌನ್.
the average monthly income of Chikku and Rinku is 51,000, 15,000. The average monthly income of Rinku and Minku is 13,500, and the average of monthly income of Chikku and Minku is 17,500. What is the monthly income of Rinku? ಓಕೆನಾ? ಅಂದ್ರೆ ಏನ್ ಕೇಳ್ತಿದ್ರೆ, ಚಿಕ್ಕು ಅಂಡ್ ರಿಂಕು ಅಂತ ಇಬ್ಬರು ಇದ್ದಾರೆ, ಅವರ ಸರಾಸರಿ ಅಮೌಂಟ್ ಎಷ್ಟಂತೆ ಮಂತ್ಲಿ ಇನ್ಕಮ್? 15,000. ರಿಂಕು ಮತ್ತೆ ಮಿಂಕುದು ಎಷ್ಟಂತೆ ಸರಾಸರಿ? 13,500. ಹಾಗಾದ್ರೆ ಮಿಂಕು ರಿಂಕುದು ಎಷ್ಟು? 17,500. ಹಾಗಾದ್ರೆ ಬರೇ ರಿಂಕುಗೆ ಎಷ್ಟು ಸಂಬಳ ಸಿಗುತ್ತೆ? ಓಕೆನಾ? ಚಿಂಕು ಮತ್ತೆ ರಿಂಕು ಎಷ್ಟಪ್ಪ ಅವ್ರದ್ದು? 15,000ನಾ? ನೆಕ್ಸ್ಟ್ ರಿಂಕು ಅಂಡ್ ಮಿಂಕುಗೆ ಎಷ್ಟು? 13,500. ನೆಕ್ಸ್ಟ್ ಚಿಂಕು ಅಂಡ್ ಮಿಂಕುದು 17,500. ಅವ್ರ ಮೂರ್ ಜನದಿಂದ ಎಷ್ಟು ಸಿಗುತ್ತೆ? ಚಿಂಕು, ರಿಂಕು ಅಂಡ್ ಮಿಂಕು ಆಡ್ ಮಾಡಿ. 0 0 0 1 7 plus 3 10 15 1 6 1 4 46,000 ಬಂತ. ಹಾಗಾದ್ರೆ ನಿನಗೆ ಯಾರು ಬೇಡ ಇಲ್ಲಿ? ರಿಂಕು ಬೇಕು. ರಿಂಕು ಬೇಕು ಅಂದ್ರೆ ಯಾರು ಬೇಡ? ಸಿಂಕು ಮತ್ತೆ ಮಿಂಕು ಬೇಡ. ಅಂದ್ರೆ 17,500. ಅದು ಏನು ಅವರೇಜ್? ಅವರಿಬ್ಬರಿಂದ ಎಷ್ಟಾಗುತ್ತೆ? ಇಂಟು 2 ಎಷ್ಟು? 35,000. 0 0 0 6 ಅಲ್ಲಿ 5 ಹೋದ್ರೆ ಎಷ್ಟು? 1. 4 ಅಲ್ಲಿ 3 ಹೋದ್ರೆ ಎಷ್ಟು? 1. 11,000 ಇದೆ ಆಪ್ಷನ್. ಆಪ್ಷನ್ ಡಿ 11,000 ಯಾರ ಇನ್ಕಮ್? ರಿಂಕುದು. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ, there were 32 boys and some girls in a class. In an exam, the average marks obtained by the boys was 21, while the girls obtained 28. If the total average was 24, then what is the total number of students in the classes? Okay, ನೋಡಿ ಏನ್ ಹೇಳ್ತಿದ್ರೆ, ಒಂದು ಕ್ಲಾಸ್ ರೂಮ್ ಇದೆ ಅಂತೆ. ನಮ್ಮ ಕ್ಲಾಸ್ ರೂಮ್ ಅಲ್ಲಿ ಎಷ್ಟು ಜನ ಹುಡುಗರು ಇದಾರಂತೆ? ಬಾಯ್ಸ್ ಎಷ್ಟಿದಾರ? 32. ಆಯ್ತಾ? ಈ 32 ಜನ ಏನ್ ಮಾಡ್ತಾರೆ? ಎಕ್ಸಾಮ್ ಬರೀತಾರೆ. ಆ ಎಕ್ಸಾಮ್ ಬರೆದಾಗ ಅವರೇಜ್ ಆಗಿ ಅವ್ರ ಮಾರ್ಕ್ಸ್ ಎಷ್ಟು ಬರುತ್ತಂತೆ? 21 ಮಾರ್ಕ್ಸ್ ಬರುತ್ತೆ. ಇದೇನಿದು? ಅವರೇಜ್ ಒಂದು ಹುಡುಗಂದು ಅಂತ. ಅವರೇಜ್ ಪರ್ ಸ್ಟೂಡೆಂಟ್ ಅಲ್ವನ್ರ? ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ? ಹುಡುಗಿರ್ ಮಾರ್ಕ್ಸ್ ಹೇಳ್ತಿದ್ರೆ. ಹಾಗಾದ್ರೆ ಗರ್ಲ್ಸ್ ಎಷ್ಟು ಜನ ಇದಾರೆ ಅಂತ ನನ್ಗೆ ಗೊತ್ತಿಲ್ಲ. ಹಾಗಾದ್ರೆ ಎಷ್ಟು ಜನ ಇದಾರಂತಪ್ಪ? 28 ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ ಒಂದು ಸ್ಟೂಡೆಂಟ್ ಲೆಕ್ಕಕ್ಕೆ. ಹಾಗಾದ್ರೆ ಬಾಯ್ಸ್ ಮತ್ತೆ ಗರ್ಲ್ಸ್ ಇಬ್ರು ಸೇರಿದ್ರೆ ಅವರಿಬ್ರು ಜೊತೆ ಎಕ್ಸಾಮ್ ಬಂದಾಗ ಅವರ ಟೋಟಲ್ ಅವರೇಜ್ ಎಷ್ಟಾಗಿರುತ್ತೆ? 24 ಮಾರ್ಕ್ಸ್ ಪರ್ ಸ್ಟೂಡೆಂಟ್ ಸಿಗುತ್ತೆ. ಹಾಗಾದ್ರೆ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಜನ ಎಕ್ಸಾಮ್ ಬರೆದ್ರು? ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಅಂತ ಕೇಳ್ತಿದೆ ಅಲ್ವನ್ರ? ಹಾಗಾದ್ರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ನೀವ್ ಏನೇ ಮಾಡ್ತೀವಿ ಅಂದ್ರು ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದರಿಂದ 21 ಜನ ಯಾರಿರೋದು? 21 ಮಾರ್ಕ್ಸ್ ಯಾರು ತೆಗೆದಿರೋದು? ಬಾಯ್ಸ್. 24 ಮಾರ್ಕ್ಸ್ ಬಾಯ್ಸ್ಗೂ ಸೇರಿದ್ಯಾ? ಇಂಟು 24 is equal to. ನೆಕ್ಸ್ಟ್ 28 ಮಾರ್ಕ್ಸ್ ಯಾರು ಸ್ಕೋರ್ ಮಾಡಿ? ಸಾರಿ, 21 ಮಾರ್ಕ್ಸ್ ಯಾರು ಸ್ಕೋರ್ ಮಾಡಿರೋದು? ಯಾರಪ್ಪ? ಎಷ್ಟು ಜನ? 32 is equal to. ನೆಕ್ಸ್ಟ್ ಹುಡುಗರು ಎಷ್ಟು ಜನ? ಹುಡುಗಿರ್ ಗೊತ್ತಿಲ್ಲ. ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ? 28. ಹಾಗಾದ್ರೆ ಹುಡುಗಿರ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೋದಂದ್ರ 2 ಇಂಟು ಮಾಡಿ, ಇಲ್ಲ ಸಿಂಪ್ಲಿಫೈ ಮಾಡ್ತೀರಾ? 21 28 ಇದೆ. 7 ಇಂದ ಎಷ್ಟು ಸತಿ ಹೋಗುತ್ತೆ? 7 3s 7 4s 4 ಇಂದ 4 1s 4 8s 3 8s ಎಷ್ಟು? ಹಾಗಾದ್ರೆ ಗರ್ಲ್ಸ್ ಎಷ್ಟಿದಾರಂತೆ? 24 ಜನ ಯಾರಿದ್ದಾರೆ? ಗರ್ಲ್ಸ್ ಇದ್ದಾರೆ. ಹಾಗಾದ್ರೆ ಬಾಯ್ಸ್ ಎಷ್ಟಿದ್ದಾರೆ? ಬಾಯ್ಸ್ ಎಷ್ಟು? 32.
ಆಮೇಲೆ ಗರ್ಲ್ಸ್ 24. ಅದ್ರ ಟೋಟಲ್ ಆಡ್ ಮಾಡಿ, ಟೋಟಲ್ ಆಡ್ ಮಾಡ್ರು 50, 56 ಜನ ಟೋಟಲ್ ಸ್ಟೂಡೆಂಟ್ಸ್ ಇರ್ತಾರೆ. ಎಷ್ಟು ಜನ? 56 ಜನ. ಓಕೆ, ರೈಟ್ ಡೌನ್. There are 27 boys. There are 27 boys. Some girls in a class. In an exam, the average marks obtained by the boys was 25, while the girls obtained 36. Total average of the was 33. Then what was the total number of students in the classes? ಓಕೆನಾ? ಇಲ್ಲಿ ನೋಡಿ ಏನು ಹೇಳ್ತಾ ಇದ್ದಾರೆ, ಒಂದು ಕ್ಲಾಸ್ ರೂಮ್ ಅಲ್ಲಿ ಎಷ್ಟು ಜನ ಹುಡುಗರು ಇದಾರಂತೆ? 27 ಬಾಯ್ಸ್ ಇದಾರಂತೆ. ಗರ್ಲ್ಸ್ ಗೊತ್ತಿದ್ಯಾ? ಸಮ್ ಗರ್ಲ್ಸ್ ಗೊತ್ತಿಲ್ಲ, ಗರ್ಲ್ಸ್ ನನಗೆ ಇರ್ಲಿ. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ, ಬಾಯ್ಸ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ತಾರಂತೆ? 25. ಹುಡುಗಿರು ಎಷ್ಟು? 36. ಅವರು ಇಬ್ರದ್ದು ಜೊತೆಗೆ ಸೇರಿಸಿ ಅವರೇಜ್ ತೆಗೆದ ಎಷ್ಟು ಬರುತ್ತಂತೆ? 33. ಓಕೆನಾ? ಬಾಯ್ಸ್ ಎಷ್ಟು ಸ್ಕೋರ್ ಮಾಡ್ತಿದ್ದಾರೆ? ಗರ್ಲ್ಸ್ ಎಷ್ಟು ಸ್ಕೋರ್ ಮಾಡ್ತಾರೆ? ಬಾಯ್ಸ್ ಎಷ್ಟು ಸ್ಕೋರ್ ಮಾಡ್ತಾರಪ್ಪ? 25. ಗರ್ಲ್ಸ್ ಎಷ್ಟು ಸ್ಕೋರ್ ಮಾಡ್ತಾರೆ? 36 ಅಲ್ವಾ? ಹಾಗಾದ್ರೆ ಅವರಿಬ್ಬರದು ಅವರೇಜ್ ಎಷ್ಟು ಜೊತೆಗೆ ಸ್ಕೋರ್ ಮಾಡಿದ್ರೆ ಇಬ್ಬರಿಂದ? ಅಂದ್ರೆ ಈ 33 ಅಂದ್ರೆ ಹುಡುಗರಿಗಿಂತ ಎಷ್ಟು ಮಾರ್ಕ್ಸ್ ಹುಡುಗಿರು ಜಾಸ್ತಿ ಸ್ಕೋರ್ ಮಾಡಿದ್ದಾರೆ? ಎಷ್ಟು ಮಾರ್ಕ್ಸ್ ಹುಡುಗಿರ್ಗಿಂತ ಜಾಸ್ತಿ ಸ್ಕೋರ್ ಮಾಡಿದಾರೋ? 3 ಮಾರ್ಕ್ಸ್. ಹಾಗಾದ್ರೆ ಹುಡುಗರು ಎಷ್ಟು ಮಾರ್ಕ್ಸ್ ಕಮ್ಮಿ ಸ್ಕೋರ್ ಮಾಡಿದ್ದಾರೆ? ಎಷ್ಟು? 8 ಮಾರ್ಕ್ಸ್. ಓಕೆನಾ? ಹಾಗಾದ್ರೆ ಬಾಯ್ಸ್ ಮತ್ತೆ ಗರ್ಲ್ಸ್, ಬಾಯ್ಸ್ ಎಷ್ಟು? 3 ಭಾಗ ಇದಾರಂತೆ, ಗರ್ಲ್ಸ್ ಎಷ್ಟು ಭಾಗ? 8. 3 ಭಾಗ ಅಂದ್ರೆ ಎಷ್ಟು? 27. ಹಾಗಾದ್ರೆ 8 ಅಂದ್ರೆ ಎಷ್ಟು? ಎಷ್ಟತಿ ಇಂಟು ಆಗುತ್ತೆ ಇದು? 3 ಇಂದ 9s 8 9s ಎಷ್ಟು? 8 9s 72. 8 9s 72. ಇದು ಯಾರಿದು? ಇದು ಯಾರಿದು? ಆಯ್ತಾ? ಎರಡು ಆಡ್ ಮಾಡಿ ಎಷ್ಟು? 99 ಸ್ಟೂಡೆಂಟ್ಸ್ ಇದರ 99 ಜನ ಹುಡುಗರು. ಓಕೆ, ರೈಟ್ ಡೌನ್. ಓಕೆ, ನಾಳೆಯ ಹೋಮ್ ವರ್ಕ್ ಕ್ವಶನ್ ಆಗಿರುತ್ತೆ. ಹೋಮ್ ವರ್ಕ್ ಮಾಡಿ ಆಮೇಲಿಂದ ಯು ಕ್ಯಾನ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಓಕೆ, ಥ್ಯಾಂಕ್ ಯು.